ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಇದು ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ. ನಾನು ಇವತ್ತು ಬ್ಲಾಗ್ನ 8:30 ಸ್ಟಾರ್ಟ್ ಮಾಡ್ತಿದ್ದೀನಿ. ಏಕೆಂದರೆ ನಾನು ಎದ್ದಿದ್ದೆ ಟೈಮ್ 8:30. ಲೇಟ್ ಆಗಿತ್ತು ನಾನು ಹೇಳೋದು. ಯಾಕೆಂದರೆ ನನಗೆ 2 ದಿನದಿಂದ ಹುಷಾರಿಲ್ಲ. ಹಾಗಾಗಿ ನಾನು ತಣ್ಣೀಲಿ ಬೇಗ ಎದ್ದೇಳೋದು ಬೇಡ ಅಂದು ಲೇಟಾಗಿ ಎದ್ಬಿಟ್ಟು ನೀರೆಲ್ಲ ಕಾಯಿಸಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಾಗಿಲು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿಸಿದೆ. ಮಕ್ಕಳಿಗೆ ಮಾಡಿಸ್ಬಿಟ್ಟು ಅವ್ರಿಗೆ ರೆಡಿ ಮಾಡೋಕ್ಕೆ ಹೇಳಿದೆ ನಮ್ಮ ಮನೆಯವರಿಗೆ. ಸೊ ರೆಡಿ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಡಿದೆ, ಕೆಲಸ ಮಾಡಿಕೊಂಡೆ. ಅವರು ರೆಡಿ ಆಗಿಬಿಟ್ಟು ಅವರು ನಮ್ಮ ಮನೆಯವರ ಅಣ್ಣಾರ ಮನೆಗೆ ಹೋದರು. ಸೊ ಆನಂತರ ನಾನು ಪೂಜೆ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತು 3 ದಿನದಿಂದ ಬಟ್ಟೆ ವಾಶ್ ಮಾಡೋದೆಲ್ಲ ಪೆಂಡಿಂಗ್ ಇತ್ತು. ಎಲ್ಲ ಬಟ್ಟೆನೂ ವಾಶ್ ಮಾಡಿ ನೀಟಾಗಿ ಎಲ್ಲ ಒಣಾಕಿ ಅವ್ರು ಬರೋ ಅಷ್ಟೊತ್ತಿಗೆ ಈ ಬಟ್ಟೆ ಎಲ್ಲ ಒಗೆಯೋ ಅಷ್ಟೊತ್ತಿಗೆ 2 ಅವರ್ ಬೇಕಾಯಿತು ಫ್ರೆಂಡ್ಸ್ ನನಗೆ. ಆನಂತರ ಎಲ್ಲ ಒಣಾಕಿ ತಲೆ ಸ್ನಾನ ಮಾಡಿದ್ದೆ. ಹಾಗೆ ಬಿಸಿಲು ಬಿದ್ದಿತ್ತು ಅಂತ ಹೇಳಿ ತಲೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೆರೆಸ್ಸಿಗೆ ಹೋದೆ. ಹಾಗೆ ಕೊಬ್ಬರಿ ಕೂಡ ಒಣಾಕಿದ್ದೆ ಬಿಸಿಲಿಗೆ. ಆನಂತರ ಅವ್ರು ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ನಾನು ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ಕೆಲಸನ ರೆಡಿಯಾಗಿ ನಿಂತ್ಕೊಂಡಿದ್ದೆ. ಅವರು ಬಂದು ಸ್ವಲ್ಪ ನೀರೆಲ್ಲ ಕುಡಿದು ರಿಲ್ಯಾಕ್ಸ್ ಆದರು. ಹೋಗೋಣ, ರೆಡಿ ಆದೆ, ನನ್ನ ಮಠಕ್ಕೆ ಹೋಗೋಣ ಅಂತ ಕೇಳಿದೆ. ಮತ್ತು ಓಕೆ ಹೋಗೋಣ ಅಂದರು. ಎಲ್ಲಿಗೆ ಅಂತ ನಾನು ರಿಪೀಟ್ ಮಾಡಿದೆ. ಸೊ ಅವರು 3000 ಮಠಕ್ಕೆ ಅಂದರು. ನನಗೆ ಶಾಕ್ ಆಯ್ತು. ಅವ್ರ ಮಠಕ್ಕೆ ತಾನೇ ಹೇಳಿದ್ದು, ಮತ್ತು 3000 ಮಠ ಅಂತ ಹೇಳ್ತಿದ್ದಾರಲ್ಲ ಅಂತೇಳಿ ಅದಕ್ಕೋಸ್ಕರ ರಿಪೀಟ್ ನೋಡಿದೆ ಅಷ್ಟೇ. ಸೊ ಫೈನಲಾಗಿ ಮನೆಯಿಂದ ಬಿಟ್ವಿ. ಅಲ್ಲಿಂದ ಬಿಟ್ಟಾದಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ, ಹಾಗೆ ಹೋಗೋದೇನು, ಮತ್ತು ಅಲ್ಲೆಲ್ಲಿ ಬೇಗ ಸಿಗುತ್ತೋ ಇಲ್ಲೋ ಪೆಟ್ರೋಲ್ ಬಂಕು, ಸುಮ್ಮನೆ ಇಲ್ಲೇ ಹತ್ರ ಇದೆ ಹಾಕ್ಸ್ಕೊಂಡು ಹೋಗೋಣ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಎಂಟ್ರೆನ್ಸಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ ಅಲ್ಲಿ. ಅಲ್ಲೇ ಪಾರ್ಕಿಂಗ್ ಮಾಡಿದ್ವಿ ಗಾಡಿನ. ಸ್ಲಿಪ್ಪರ್ ಕೂಡ ಅಲ್ಲೇ ಗಾಡಿ ಹತ್ರನೇ ಬಿಟ್ಬಿಟ್ಟು ಹೋದ್ವಿ ನಾವು. ಅಲ್ಲಿ ದೇವಸ್ಥಾನ ಹತ್ರ ಏನು ಹಾಕ್ಕೊಂಡು ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಗದ್ದಲ ಭಾಳ ಇರುತ್ತೆ, ಸ್ಲಿಪ್ಪರ್ ಬೇಗ ಸಿಗಲ್ಲ ಹೋಗುವಾಗ ಹಾಕ್ಕೊಂಡು ಹೋಗೋಕ್ಕೆ ಅಂತ ಹೇಳಿದರು ನಮ್ಮ ಮನೆಯವರು. ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಹೋದ್ವಿ. ರಶ್ ಮಾತ್ರ ತುಂಬ ರಶ್ ಇತ್ತು, ಸಂಡೇ ಆದರೂ ಕೂಡ. ಹೋಗ್ತಾನೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವಿ. ಕ್ಯೂ ಹಚ್ಚಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಬೇಗ ಬೇಗ ಹೋಗಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಇವರು ಅಲ್ಲಿ ಆನೆ ಇತ್ತು, ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಕೂತ್ಕೊತೀವಿ ಅಂತ ಅಂದರು, ಹಾಗಾಗಿ ಕೂರಿಸಿದ್ವಿ. ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಂತರ ಇಲ್ಲಿ ನೋಡಿ, ಸದ್ಗುರು ಶ್ರೀ ಗುರುನಾಥರ ಮಠಕ್ಕೆ, ಅದೇ ಸಿದ್ಧಾರೂಢ ಮಠದ ಪಕ್ಕನೇ ಈ ಮಠನೂ ಇದೆ. ಸದ್ಗುರು ಶ್ರೀ ಗುರುನಾಥ್ ಅವರ ಮಠ ಕೂಡ ಪಕ್ಕನೇ ಇದೆ. ಅಲ್ಲಿ ಕೂಡ ದರ್ಶನ ಮಾಡಿದ್ವಿ. ಏನು ಗದ್ದಲ ಅಂದರೆ ಅಷ್ಟೊಂದು ಗಜಿ ಬಿಜಿ ಏನು ಅನ್ನಿಸ್ಲಿಲ್ಲ. ಬಟ್ ವೀಡಿಯೋ ಅದೆಲ್ಲ ಮಾಡೋಕ್ಕೆ ಬಿಡಲ್ಲ ಜಾಸ್ತಿ ಟೈಮು, ಯಾಕಂದರೆ ಜನ ಇರ್ತಾರಲ್ವ ಹಾಗಾಗಿ. ಹಾಗೆ ಅದು ಆದಮೇಲೆ ಪಕ್ಕದ ಮಂಟಪಕ್ಕೆ ಬಂದಾದಮೇಲೆ ಅಲ್ಲಿ ಸ್ವಲ್ಪ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದಕ್ಕೆ ಬಂದ್ವಿ. ಟೈಮ್ ಆಲ್ರೆಡಿ ನಾವು ಹೋದಾಗ 3:30 ಆಗೋಗಿತ್ತು ಪ್ರಸಾದಕ್ಕೆ ಹೋದಾಗ, ದರ್ಶನ ಎಲ್ಲ ಮುಗಿಸ್ಕೊಂಡು ಹೋದಾಗ. ಸೊ ಫಸ್ಟ್ ಎಂಟ್ರೆನ್ಸಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ಅಲ್ಲಿ ತೊಗೊಳ್ಲಿಲ್ಲ, ಸೀದಾ ಒಳಗೆ ಬಂದು ಪಾಯಸ, ಅನ್ನ, ಸಾಂಬಾರು ಊಟ ಮಾಡಿಕೊಂಡು ಪ್ರಸಾದನ ಸೊ ಅಲ್ಲಿಂದ ಬಿಟ್ವಿ. ಅಲ್ಲಿಂದ ಬಿಟ್ಟಾದಮೇಲೆ ಸೀದಾ ನಾವು ಮನೆಗೆ ಹೋಗಲಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸಿಂಗ್ ಮಾಡ್ಕೊಂಬಂದೆ. ಯಾಕಂದರೆ ನಮ್ಮ ಮನೆಯವ್ರು ಇವತ್ತೇ ಫ್ರೀ ಇದ್ರಲ್ವ. ಸೊ ಹಾಗಾಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅಂದರೆ ಒಂದು 5 ಗಂಟೆ ಆಗಿತ್ತು. ಬರುವಾಗ ಹಂಗೆ ಪಾನಿಪುರಿ ತಿನ್ಕೊಂಬರೋಣ ಅಂತ ಅನ್ನಿಸ್ತು. ಸೊ ಹಂಗೆ ತಿಂದ್ಕೊಂಡು ಮುಗಿಸ್ಕೊಂಡು, ಮಗಳು ಬೇರೆ ಮಲ್ಕೊಂಬಿಟ್ಟಿದ್ಲು, ಅವಳೇನು ತಿನ್ನಲಿಲ್ಲ. ನಾವು ಅಮ್ಮ ಮಗ ಇಬ್ಬರು ತಿಂದ್ವಿ. ನಮ್ಮ ಮನೆಯವರು ಅವರು ಕೂಡ ಏನು ತಿನ್ನಲಿಲ್ಲ, ಬೇಡ ನನಗೆ ಅಂತ ಹೇಳಿದರು. ನಾವಿಬ್ಬರು ತಿಂದ್ಕೊಂಡು ಸರಿ ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದ್ವಿ. ಇವಾಗ ತಾನೇ ಜಸ್ಟು. ನಾನು ಇದೆಲ್ಲ ಪರ್ಚೇಸ್ ಮಾಡಿದ್ದು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಮನೆಗೆ ಬಂದು ತೋರಿಸ್ತಾ ಇದ್ದೀನಿ. ಇದು ಅರಿಶಿನ ಕುಂಕುಮಕ್ಕೆ ಉಡಿ ತುಂಬಕ್ಕೆ ಅಂತ ಕರೆದಿರ್ತೀನಲ್ವ, ಅವ್ರಿಗೆ ಕೊಡೋಕ್ಕೆ ಅಂತ ತೊಗೊಂಬಂದಿದ್ದೀನಿ. ಜಾಸ್ತಿ ಏನು ತೊಗೊಂಬಂದಿಲ್ಲ, ನಾನು ಸಿಂಪಲ್ಲಾಗಿ ಮಾಡೋಣ ಅಂದು ಒಂದು 10 ತೊಗೊಂಬಂದಿದ್ದೀನಿ ಅಷ್ಟೇ. ಅದು ಒಂದು ಪೀಸಿಗೆ ನನಗೆ 20 ರೂಪೀಸ್ ಬೀಳ್ತು. ಆಮೇಲೆ ಒಂದು ಬೆಡ್ಶೀಟ್ ಕೂಡ ತೊಗೊಂಬಂದೆ ಹೊಸದು ಇರಲಿ ಅಂತ ಹೇಳ್ಬಿಟ್ಟು.
ಇದು ಬ್ಲೌಸ್ ಪೀಸ್ ಬಂಡಲ್ಲು 400 ರೂಪಾಯಿ. ಕಡಿಮೆ ಕೇಳಿದೆ, ಇಲ್ಲ ಮೇಡಮ್ ಇದು ಕ್ವಾಲಿಟಿ ಚೆನ್ನಾಗಿರೋದು 400 ಆಗುತ್ತೆ ಅಂದರು. ಓಕೆ ಅಂತ ಹೇಳಿ ಒಂದು ಬಂಡಲ್ ತೊಗೊಂಬಂದೆ. ಸ್ಯಾರಿ ಕೂಡ ನನ್ನ ಕಡೆ ಈ ಕಲರ್ ಇರಲಿಲ್ಲ. ಇನ್ನೇನು ವರಮಹಾಲಕ್ಷ್ಮಿ ದೇವಿ ಉಟ್ಕೊಂಡಾದ್ಮೇಲೆ ನನಗೆ ತಾನೇ, ಸೊ ಹಂಗಾಗಿ ನನ್ನ ಕಡೆ ಎಲ್ಲ ರೆಡ್ಡು, ಬ್ಲೂ, ಪಿಂಕ್ ಜಾಸ್ತಿ ಇದ್ವು. ಹಾಗಾಗಿ ಈ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಆರೆಂಜ್ ಮತ್ತು ಬ್ಲಾಕ್ ಕಾಂಬಿನೇಷನ್ ಇರೋ ಸ್ಯಾರಿ ತೊಗೊಂಡೆ. ಬ್ಲೌಸು ಈ ಥರ ಬಂದಿದೆ, ಚೆನ್ನಾಗಿರುತ್ತೆ. ಇದು ಕಲರ್ ಇಲ್ಲ, ಈ ಕಲರು ಎಲ್ಲ ಇರೋ ಕಲರೇ ಇದ್ದಾವೆ. ಅದಕ್ಕೆ ಈ ಕಲರ್ ಇರಲಿ ಅಂತೇಳಿ ಇದನ್ನು ಚೂಸ್ ಮಾಡ್ಕೊಂಡು ಇದನ್ನು ತೊಗೊಂಡೆ. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಚೆನ್ನಾಗಿದೆಯೋ ಇಲ್ವೋ. ನಿಮಗೆ ಈ ಸ್ಯಾರಿ ಪ್ರೈಸ್ ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಗೆಸ್ ಮಾಡಿ ಎಷ್ಟಿರ್ಬೋದು ಸ್ಯಾರಿ ಪ್ರೈಸ್. ಹಾಗೆ ಅಲ್ಲಿಂದ ಹೊರಟು ಸ್ಯಾರಿ ತೊಗೊಂಡು ಅಲ್ಲಿಂದ ಬಂದ್ವಿ. ಬೇಗ ಬಂದು ಸಾಯಂಕಾಲ ಈವ್ನಿಂಗ್ ಆಗಿತ್ತು. ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ವಿಡಿಯೋ ನೋಡ್ತೀರಿ, ಥ್ಯಾಂಕ್ ಯು.